Hi friends, welcome back to the channel. Mulai barpun dia. Boleh, Jackie. Bala, Jackie bala. ಇದು ಪಕ್ಕದ ಮನೆ ನಾಯಿ. ಈ ನಾಯಿ ಕಂಡ್ರೆ ಇವಳಿಗೆ ತುಂಬ ಇಷ್ಟ. ಅದು ಒಳಗೆಲ್ಲ ಬರ್ತದೆ, ಒಳಗೆ ಬಂದರೆ ಅದನ್ನು ಹಿಡಿತಾಳೆ. ಅದರ ಹೇರೆಲ್ಲ ಮತ್ತೆ ಕೈಗೆ ತಾಗ್ತದಲ್ಲ, ಅದಕ್ಕೆ ಹೀಗೆ ಗೇಟ್ ಹಾಕಿ ಸ್ವಲ್ಪ ಇಲ್ಲೇ ಆಟ ಆಡಿಸೋದು. ಅದಕ್ಕೂ ಇವಳನ್ನು ನೋಡಿದರೆ ತುಂಬ ಖುಷಿ, ಓಡಿ ಬರ್ತದೆ ಕರೆಯುವಾಗ. ಕೈಗೆ ಸಿಕ್ಕಿದ್ರೆ ಅದರ ಬಾಲದಲ್ಲೆಲ್ಲ ಹಿಡಿದು ಎಳಿತಾಳೆ. ಆಗ ಕಚ್ಚಿದ್ರೆ ಅಂತ ಭಯ ಆಗ್ತದೆ ನನಗೆ, ಅದಕ್ಕೆ ದೂರದಲ್ಲೇ ಹೀಗೆ ಆಟ ಆಡಿಸೋದು. ಅದು ಕೂಡ ಹಾಗೆ, ಗೇಟ್ ತೆಗಿಲಿಕ್ಕೆ ಇಲ್ಲಿ ಬಂದು ಕೂಗ್ತದೆ, ಮತ್ತೆ ಇವಳು ಒಳಗಿದ್ರೆ ಬರ್ತಾಳೆ. ಅದು ಹೊರಗೆ ಯಾವಾಗಲೂ ಬಿಡುವುದಿಲ್ಲ, ಅದನ್ನು ಅವರು ಹೊರಗೆ ಬಿಡುವುದಿಲ್ಲ, ಎದುರು ಮನೆಯವರು. ಬಿಟ್ಟರೆ ಈಚೆ ಓಡಿ ಬರ್ತದೆ ಕೆಲವೊಂದ್ಸಲ. ಜಾಕಿ ಬಾ ಪೋಣ ಮಗ. ನೋಡಲ್ಲ ಬತ್ತಿ ನೀರೆಂತೂ ಬೇರೆ ಎಲ್ಲ ಮೂಡಿ da patna jump Jackie jump Jackie jump ಬರ್ಪುಜಿಗೆ ಬಪ್ಪುಜಿಗೆ. ಇದೊಂದು ಶೆಲ್ಫ್ ನೋಡಿ, ನಾನು ಕಿಚನಲ್ಲಿ ಇಡ್ಲಿಕ್ಕೆ ತಗೊಂಡಿದ್ರೆ, ಅದು ಉಪ್ಪಿದ್ದು ಕಂಟೈನರ್ ಎಲ್ಲ ಇಡ್ಲಿಕ್ಕೆ ಆಗ್ತದಲ್ಲ ಅಂತ ಒಳ್ಳೆ ಇತ್ತು. ಡಿಸೈನ್ ನೋಡಿ ತಗೊಂಡಿದ್ದು, ಮರದ್ದೆ ಅಂತ. ಆದರೆ ಇದು ಆಗಿದ್ದು ನೋಡಿ, ಮಳೆಗೆ ಈ ಥರ ಆಗಿದೆ, ಒಂಥರ ಫಂಗಸ್ ಹಿಡ್ದಾಗೆ. ಅದು ನೋಡುವಾಗಲೇ ಒಂಥರ ಗಲೀಜು ಕಾಣ್ತದೆ. ತಗೊಂಡು 10 months ಆಗಿದೆ ಈಗ, ಇದುವರೆಗೂ ಆಗಲಿಲ್ಲ. ಈಗ ಮಳೆಗೆ ಈಗ ಆದದ್ದು, ಅದಕ್ಕೆ ಸ್ವಲ್ಪ ಒರೆಸಿ ಒದ್ದೆ ಬಟ್ಟೆಯಲ್ಲಿ ಒರೆಸಿದಾಗ ಈಗ ಕ್ಲೀನ್ ಆಗ್ತದೆ. ಮತ್ತು ಸ್ವಲ್ಪ ಒಣಗಿಸಲಿಕ್ಕೆ ಹೊರಗೆ ಇಟ್ಬಿಡಬೇಕು. ಬಿಸಿಲಿಗೆ ಒಣಗಿಸಿಟ್ರೆ ಸುಮಾರು ಟೈಮ್ ತನಕ ಏನೂ ಆಗೋದಿಲ್ಲ. ಇಲ್ಲಿ ಬಿಸಿಲಿಗೆ ಇಟ್ಟು ಒಳಗೆ ಬಂದಿದ್ದೇನಷ್ಟೇ. ಇವಳು ಇದನ್ನು ತೆಗೆದು ಅದರಲ್ಲೇ ಕೂರ್ತಿದ್ದಾಳೆ ನೋಡಿ, ಚೇರ್ ಮಾಡ್ಕೊಂಡಿದ್ದಾಳೆ ಅದನ್ನು. ದಾದಾಲ್ಪುನು ನಾನು ಉಂಗೇರೆ ದೀತಿನತ್ತೆ ದೀಲೆ ಅಲ್ಪ ಅವಳು ದೀಲೆ ಒಲ್ಲಿತ್ತಿ ನಾವು ಒಲ್ಲಿತ್ತಿ ನಾವು. ಇನ್ನು ಇವತ್ತಿನ ಮನೆ ಊಟ ನಮಗೆ ಇವತ್ತು ವೆಜಿಟೇರಿಯನ್ ಫುಲ್ಲು. ಮೀನು ಅದನ್ನೆಲ್ಲ ಏನು ಮಾಡಿಲ್ಲ. ಸ್ವಲ್ಪ ನುಗ್ಗೆಕಾಯಿ, ಆಮೇಲೆ ಪೊಟ್ಯಾಟೊ, ಬ್ರಿಂಜಾಲ್ ಇದನ್ನೆಲ್ಲ ಹಾಕಿ ಮಸಾಲೆ ರುಬ್ಬಿ ಹಾಕಿದ್ದು. ಒಳ್ಳೇದಾಗ್ತದೆ ಈ ಥರ ಮಾಡಿದರೆ. ಒಂದು ಸ್ವಲ್ಪ ಸಂಡಿಗೆ ಇತ್ತು ಅದೇ. ಆಮೇಲೆ ವರಮಹಾಲಕ್ಷ್ಮಿ ದಿವಸ ಕಲಶಕ್ಕಿಟ್ಟ ತೆಂಗಿನಕಾಯಿ ಹಾಗೆ ಉಳಿದಿತ್ತು, ಅದರಲ್ಲಿ ಪಾಯಸ ಮಾಡುವಂತಿದ್ದೆ. ಅದು ಮೀನೆಲ್ಲ ಮಾಡಿದಾಗ ಅದ್ರ ಜೊತೆ ಪಾಯಸ ಮಾಡಿ ತಿನ್ನಲಿಕ್ಕೆ ಏನೋ ಸರಿಯಾಗಲಿಲ್ಲ ನನಗೆ. ಅದಕ್ಕೆ ಇವತ್ತು ಫುಲ್ ವೆಜ್ ಅಲ್ಲ, ಅದಕ್ಕೆ ಇವತ್ತೇ ಮಾಡಿಕೊಂಡೆ ಸ್ವಲ್ಪ ಕಡಲೆಬೇಳೆ ಪಾಯಸ. ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ವೇಸ್ಟ್ ನಮಗೆ. ನಾವಂತೂ ತುಂಬ ರೇರಾಗಿ ಕೂತ್ಕೊಳ್ಳೋದು, ಯಾರಾದರೂ ಬಂದರೆ ಮಾತ್ರ ಟೇಬಲಲ್ಲಿ ಕೊಡ್ತೇವೆ. ಹಾಗೆ ನಮ್ಮ ಅತ್ತೆಯವರು ಕೂಡ ಬಂದಿದ್ದಾರೆ, ಅವರಿಗೆ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಿರ್ತೇವೆ, ಕಾಲಿಗೆಲ್ಲ ಒಳ್ಳೆ ಆಗ್ತದೆ ಅಂತ. ಅವರಿಗೆ ನೆಲದಲ್ಲೇ ಇಷ್ಟ ಆಗ್ತದೆ ಅಂತ ನೆಲದಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇವಳಿಗೆ ತಿನ್ನಲಿಕ್ಕೆ ಅಂತ ಮಿಕ್ಸರ್ ಸ್ವಲ್ಪ ಹಾಕಿ ಕೊಟ್ಟಿದ್ದೆ. ಇವಳು ಕಾಗೆನೆಲ್ಲ ಕರೆದು ಅದಕ್ಕೆ ಹಾಕ್ತಿದ್ದಾಳೆ. ಒಂದೇ ಕಾಗಿತ್ತು, ಇದೊಂದು ಡೈಲಿ ಬರ್ತದೆ ಈ ಕಾಗೆ. ಇವಳು ಎಂತ ತಿನ್ನೋದಾದರೂ ಇಲ್ಲಿ ತಗೊಂಡು ಬಂದು ತಿನ್ನೋದು, ಅದಕ್ಕೆ ಸ್ವಲ್ಪ ಹಾಕಿ ಇವಳು ತಿನ್ನೋದು. ಈಗ ಅದಕ್ಕೆ ಹಾಕುವಾಗ ಇನ್ನು 2-3 ಒಟ್ಟಿಗೆ ಬಂತು. ಬೇರೆ ಕಾಗೆ ಬಂದರೆ ಅದು ಬೇಡಂತೆ, ಒಂದೇ ಇರಬೇಕು, ಅದನ್ನು ಓಡಿಸ್ತಾಳೆ ಹೋಗು ಅಂತ. ಮತ್ತು ಇದೇ ಕಾಗೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ ಇದಕ್ಕೆ ಒಂದು ಕಣ್ಣಿಲ್ಲ, ಒಂದೇ ಕಣ್ಣಿರೋದು. ಹಾಗಾಗಿ ಗೊತ್ತಾಗ್ತದೆ ಅದು ಡೈಲಿ ಬರ್ತದೆ ಇಲ್ಲಿಗೆ. ಅವಳಿಗೆ ಗೊತ್ತಾಗೋದಿಲ್ಲ, ನಮಗೆ ಗೊತ್ತಾಗ್ತದೆ ಅದು ಡೈಲಿ ಬರೋ ಕಾಗೆ ಅಂತ.
ಇವತ್ತು ನಮ್ಮ ಮನೆಗೆ ಸುಮಾರು ಜನ ಬಂದಿದ್ದರು ಈವ್ನಿಂಗ್ ಸುಮಾರು ಅಂದರೆ ನನ್ನ ಕಸಿನ್ಸ್ ಹಾಗೆ ನನ್ನ ಅತ್ತೆ ಮನೆಯಲ್ಲಿ ಅಕ್ಕನವರು ಅವರ ಮಕ್ಕಳೆಲ್ಲ ಬಂದಿದ್ದರು. ಹಾಗೆ ಸಣ್ಣದಾಗಿ ಒಂದು ಸ್ನ್ಯಾಕ್ಸ್ ಮಾಡಿಕೊಂಡೆ, ಈರುಳ್ಳಿ ಬಜೆ. ಇದು ಒಂದು ಸಲ ಇದನ್ನೆಲ್ಲ ತೆಗೆದು ಇನ್ನೊಂದು ಸಲ ಎಣ್ಣೆಗೆ ಬಿಡೋ ಅಷ್ಟರಲ್ಲಿ ಇಲ್ಲಿ ಇಲ್ಲ, ಖಾಲಿ ಆಗ್ತದೆ ಈಚೆ ನೋಡುವಾಗ. ನೋಡಿ ಇಲ್ಲಿ ಒಬ್ಳು ತಕೊಂಡು ಓಡ್ತಿದ್ದಾಳೆ, ಇನ್ನೊಬ್ರು ಇಲ್ಲಿ ತಿಂತಾ ಇದ್ದಾರೆ. ಇವರಿಗೆ ಒಳ್ಳೇದಾಯ್ತು ಇವತ್ತು. ಒಂದು 2 ಗಂಟೆ ಸರಿ ಆಡಿದರು. ಅವ್ರು ಮತ್ತೆ ಒಂದು 6:30 6:45 ಅಷ್ಟೊತ್ತಿಗೆ ಹೋದರು ಎಲ್ಲರೂ. ಆಮೇಲೆ ಬೋರ್ ಆಯ್ತು ಇವರಿಗೆ. ಎಲ್ಲರೂ ಇರುವಾಗ ಒಳ್ಳೆ ಆಗ್ತದೆ ಆಟ ಆಡಲಿಕ್ಕೆ. ಈ ಹುಳಿಗೆ ಭಾರಿ ಖುಷಿ. ಅವರದ್ದೇ ಯಾವುದೋ ಚಪ್ಪಲಿ ಹಾಕ್ಕೊಂಡು ಅವ್ರ ಜೊತೆ ಓಡ್ತಾ ಇದ್ದಾಳೆ. ಗಟ್ಟಿ ಬನ್ನಿ. ಬಾಯಿ ಕೈ ಬನ್ನಿ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಮಿನಿ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.